ನಮಸ್ಕಾರ. ಸೊ ನಮ್ಮ ಸಾಮಾನ್ಯ ಜನ ಅಂದರೆ ಕಾಮನ್ ಪೀಪಲ್ ಅವ್ರಿಗೆ RTI ಅಂದರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇದ್ರ ಬಗ್ಗೆ ಗೊತ್ತಿರೋದೇ ಇಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆ ಮುಂದೆ ಚರಂಡಿ ಮಾಡಿದ್ದಾರೆ, ಓಕೆನಾ. ಅಂದರೆ ಚರಂಡಿ ಆ ಥರ ಇದೆ ಅಂದರೆ ನಮ್ಮ ಮನೆ ಬಾಗಿಲು, ಸೊ ಬಾಗಿಲು ಹೊರಗೆ ಮಾಡಿದ್ದಾರೆ. ಆ ಕಡೆ ಫುಲ್ ಒಂದು ರೋಡಿಂದ ಕ್ರಾಸ್ ಬಂದು ಹಿಂಗೆ ನೀರು ಟರ್ನ್ ಹೊಡಿಯುತ್ತೆ, ಅಲ್ಲಿ ಹೆವಿ ನೀರು ಟರ್ನ್ ಹೊಡಿಯುತ್ತೆ ಎಲ್ಲ ಕಡೆಯಿಂದಲೂ ಬಂದು. ಅಲ್ಲಿ ಚರಂಡಿ ಮಾಡಿಲ್ಲ, ಓಕೆನಾ. ನಾವು ಕೇಳ್ದೋ ಮಾಡಬೇಕಾದ್ರೆ ಏನಕ್ಕೆ ಚರಂಡಿ ಮಾಡಿಲ್ಲ ಅಂತ. ಅದಕ್ಕೆ ಹೇಳಿದರು ಅವರು ಇಲ್ಲಿ ಗಂಟ ಅಷ್ಟೇ ಬಿಲ್ ಆಗಿರೋದು, ಅಲ್ಲಿಂದ ಆ ಕಡೆಗೆ ಬಿಲ್ ಆಗಿಲ್ಲ ಅಂತ. ಬಟ್ ಬಟ್ ಟ್ರೂತ್ ಅಂದರೆ ಇಲ್ಲಿ ಚರಂಡಿ ಮಾಡೋ ಮಣ್ಣು ಇದೆಲ್ಲ ಇತ್ತಲ್ಲ, ಅದನ್ನ ಬೇರೆ ಕಡೆ ಮಾಡಿ ಏನೋ ಒಂದು ಇಲ್ಲಿಗಲ್ ಮಾಡಿದ್ರು ಅವರು. ಓಕೆ, ಇಟ್ಸ್ ಅನದರ್ ಮ್ಯಾಟರ್. ಐ ಡೋಂಟ್ ಲೈಕ್ ಟು ಟಾಕ್ ಅಬೌಟ್ ದ್ಯಾಟ್. ಆ್ಯಂಡ್ ಈಗ ನಾನು ಏನು ಮಾಡ್ಬೋದಾಯಿತು ಆ್ಯಸ್ ಎ ಪರ್ಸನ್. ಬಟ್ ನನಗೆ ಆ ವೇಳೆಯಲ್ಲಿ ಏನು ಅಂದರೆ ಆ ಮೆಚುರಿಟಿ ಇರಲಿಲ್ಲ, ಏನು ಆ ಥರ ಒಂದು ಕಾನೂನು ಇದೆ ಅಂತ. ಓಕೆ, RTI ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಓಕೆನಾ. ಇದೇನು ಕೊಡುತ್ತೆ ಅಂದರೆ ಒಬ್ಬ ಮನುಷ್ಯನಿಗೆ ಭಾರತದ ಯಾವುದೇ ಪ್ರಜೆ, ಫಾರ್ ಎಕ್ಸಾಂಪಲ್ ಈ ರೋಡ್ ಕಾಂಟ್ರಾಕ್ಟು ಒಬ್ಬ ಕಾಂಟ್ರಾಕ್ಟರ್ ಮಾಡಿದ್ರೆ, ಈ ರೋಡ್ ಯಾರೋ ಕಾಂಟ್ರಾಕ್ಟ್ ತಗೊಂಡು ನೀವು ಆ ಊರಿನ ಗ್ರಾಮ ಪಂಚಾಯಿತಿಗೆ ಹೋಗಿ RTIನ ಸಲ್ಲಿಸ್ಬೋದು, ಓಕೆನಾ. RTI ಅಂದರೆ ಈಗ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್. ಆ ಕಾಂಟ್ರಾಕ್ಟ್ ಏನಿದೆಯಲ್ಲ ಅದ್ರ ಬಿಲ್ ಎಷ್ಟು ಆಗಿದೆ, ಫಾರ್ ಎಕ್ಸಾಂಪಲ್ ಜಲ್ಲಿಗೆ ಎಷ್ಟು ಆಗಿದೆ, ರೋಡು ಕೂಲಿಗೆ ಎಷ್ಟು ಆಗಿದೆ, ಕೂಲಿ ಜನ ಇರ್ತಾರಲ್ಲ ಅವರಿಗೆ ಎಷ್ಟು ಕೊಟ್ಟಿದ್ದಾರೆ, ಆ್ಯಂಡ್ ಆಲ್ಸೋ ಅರೌಂಡ್ ಮೆಟೀರಿಯಲ್ಸ್ ಅದೆಲ್ಲ ಅಂದರೆ ಬರೀ ಬೇಜಾನವ್ರು ಬರ್ತವೆ, ಅದಕ್ಕೆಲ್ಲ ಎಷ್ಟಾಗಿದೆ, ಬಟ್ ಆ್ಯಕ್ಚುಲಿ ಖರ್ಚು ಮಾಡಿರೋದು ಎಷ್ಟು, ಆ್ಯಂಡ್ ಕ್ವಾಲಿಟಿ ಆಫ್ ರೋಡ್ ಬಿಲ್ಟ್ ಮಾಡಿರೋದು ಎಷ್ಟು. ಸೊ ಈ ಥರ ನಮ್ಮ ಜನರ ಕೈಲೇ ಇದೆ ಸರ್ಕಾರ ನಡೆಸೋದು ಆ್ಯಂಡ್ ಸರ್ಕಾರನ ಪ್ರಶ್ನೆ ಮಾಡೋದು, ಬಟ್ ಜನರಿಗೆ ಗೊತ್ತಿಲ್ಲ. ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ UPSCಲಿ ವೆರಿ ವೆರಿ ಇಂಪಾರ್ಟೆಂಟ್, ಓಕೆನಾ. ನೋಡಿ, ಎಥಿಕ್ಸ್ ಪೇಪರಲ್ಲಿ ಕೇಳ್ತಾರೆ ಆ್ಯಂಡ್ ಕೇಸ್ ಸ್ಟಡಿ ಕೇಳ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಕೇಸ್ ಸ್ಟಡಿ. ಸೊ ಪ್ಲೀಸ್ ಫೋಕಸ್ ಆನ್ ದ್ಯಾಟ್. ಆ್ಯಂಡ್ ಐ ಥಿಂಕ್ ದಿಸ್ ವಿಡಿಯೋ ಡೆಫಿನೆಟ್ಲಿ ಹೆಲ್ಪ್ಸ್ ಟು ಸಮನ್ ಆ್ಯಂಡ್ ಸಮ್ವೇರ್. ನಮ್ಮ ಜನಕ್ಕೆ ತಲುಪಬೇಕು ಈ ವಿಡಿಯೋ. RTI ಆ್ಯಕ್ಟ್ ಅಂತ ಇದೆ, ಇದು ಜನಸಾಮಾನ್ಯರಿಗೋಸ್ಕರ ಇದೆ ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು, ಓಕೆನಾ. ಆದಷ್ಟು ಈ ವಿಡಿಯೋನ ಜನರಿಗೆ ತಲುಪಿಸಿ RTI ಬಗ್ಗೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಓಡಿಸಿ ಅಂತ ನನ್ನ ಒಂದು ಅನಿಸಿಕೆ. ಸೊ ಥ್ಯಾಂಕ್ ಯು ಫಾರ್ ಯುವರ್ ಪ್ರೀಷಿಯಸ್ ಟೈಮ್ ಟು ಲಿಸನ್ ಮೈ ವಾಯ್ಸ್. ಥ್ಯಾಂಕ್ ಯು.